ಕುರಿ ಮತ್ತು ಮೇಕೆ ಸಾಕಾಣಿಕೆ ಪ್ರಮುಖ ಜೀವನಾಧಾರವಾಗಿದೆ. ಸಾವಿರಾರು ಕುಟುಂಬಗಳು ಈ ಉದ್ಯಮದ ಮೇಲೆ ಅವಲಂಬಿತರಾಗಿದ್ದು ದಿನನಿತ್ಯದ ಆದಾಯದ ಮೂಲವಾಗಿ ಬಳಸಿಕೊಂಡಿವೆ. ಆದ್ರೆ ಹವಾಮಾನ ಅಸ್ಥಿರತೆ, ಮಳೆ ಬಿಸಿಲಿನ ತೀವ್ರತೆ, ಸೋಂಕು ರೋಗಗಳು ಮತ್ತು ಸಮರ್ಪಕ ಆಶ್ರಯದ ಕೊರತೆಯಿಂದ ಕುರಿಗಾರರು ಆರ್ಥಿಕ ನಷ್ಟವನ್ನು ಅನುಭವಿಸುತ್ತಿದ್ದಾರೆ. ಈ ಸಮಸ್ಯೆಗಳಿಗೆ ಪರಿಹಾರವಾಗಿ ಗವರ್ಮೆಂಟ್ ಆಫ್ ಕರ್ನಾಟಕ ಪರಿಚಯಿಸಿರುವ ಶೀಪ್ ಶೆಡ್ ಸಬ್ಸಿಡಿ ಸ್ಕೀಮ್ ಕುರಿಗಾರರಿಗೆ ಮಹತ್ವದ ಬೆಂಬಲವನ್ನು ಒದಗಿಸಿದೆ. ಈ ಯೋಜನೆಯಡಿ ಕುರಿ ಶೆಡ್ ನಿರ್ಮಾಣಕ್ಕೆ ಸುಮಾರು 67,000ದಿಂದ 75,000ವರೆಗೆ ಸಹಾಯಧನ ನೀಡಲಾಗುತ್ತದೆ. ಶೆಡ್ ನಿರ್ಮಾಣವು ಕೇವಲ ಆಶ್ರಯವಲ್ಲ, ಅದು ಕುರಿಗಳ ಆರೋಗ್ಯ, ಉತ್ಪಾದನೆ ಮತ್ತು ಸುರಕ್ಷತೆಯನ್ನು ಹೆಚ್ಚಿಸುವ ಮೂಲಭೂತ ವ್ಯವಸ್ಥೆಯಾಗಿದೆ. ಮಳೆ, ಚಳಿ, ಬಿಸಿಲು ಮುಂತಾದ ಹವಾಮಾನ ವೈಪರೀತ್ಯಗಳಿಂದ ರಕ್ಷಣೆ ಸಿಗೋದ್ರಿಂದ ಕುರಿಗಳ ತೂಕ ಮತ್ತು ಆರೋಗ್ಯದಲ್ಲಿ ಸುಧಾರಣೆ ಕಾಣಿಸುತ್ತದೆ. ಇದರ ಪರಿಣಾಮವಾಗಿ ಉತ್ಪಾದನೆಗೆ ಹೆಚ್ಚಾಗಿ ಕುರಿಗಾರರ ಆದಾಯವು ಸ್ಥಿರವಾಗುತ್ತೆ. ಈ ಯೋಜನೆಯನ್ನ ಡಿಪಾರ್ಟ್ಮೆಂಟ್ ಆಫ್ ಅನಿಮಲ್ ಹಸ್ಬೆಂಡ್ರಿ ಅಂಡ್ ವೆಟರ್ನಿಟಿ ಸರ್ವಿಸ್ ಸಹಕಾರದಲ್ಲಿ ಜಾರಿಗೊಳಿಸಲಾಗುತ್ತಿದೆ. ಜೊತೆಗೆ ಇದು ನ್ಯಾಷನಲ್ ಲೈವ್ ಸ್ಟಾಕ್ ಮಿಷನ್ NLM ಮತ್ತು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಯೋಜನೆಗಳೊಂದಿಗೆ ಸಂಯೋಜನೆಗೊಂಡಿದೆ. ಇದರಿಂದ ಗ್ರಾಮೀಣ ಉದ್ಯೋಗಾವಕಾಶಗಳು ಹೆಚ್ಚೋದ್ರಿಂದ ಪಶುಸಂಗೋಪನಾ ಕ್ಷೇತ್ರದಲ್ಲಿ ದೀರ್ಘಕಾಲೀನ ಅಭಿವೃದ್ಧಿ ಸಾಧ್ಯವಾಗುತ್ತದೆ. ಯೋಜನೆಯ ಪ್ರಮುಖ ಉದ್ದೇಶಗಳು ಕುರಿಗಳ ಆರೋಗ್ಯ ಮತ್ತು ಸುರಕ್ಷತೆಯನ್ನು ಹೆಚ್ಚಿಸುವುದು, ಪಶುಗಳ ಸಾವು ನಷ್ಟವನ್ನ ಕಡಿಮೆ ಮಾಡುವುದು, ಕುರಿಗಾರರ ಆದಾಯವನ್ನು ಸ್ಥಿರಗೊಳಿಸುವುದು ಹಾಗೂ SC, ST ಮತ್ತು OBC ಸಮುದಾಯಗಳಿಗೆ ಆರ್ಥಿಕ ಬೆಂಬಲ ನೀಡುವುದಾಗಿದೆ. ವಿಶೇಷವಾಗಿ ಹಿಂದುಳಿದ ವರ್ಗಗಳ ಕುರಿಗಾರರಿಗೆ ಹೆಚ್ಚಿನ ಸಹಾಯಧನ ಸಿಗುವಂತೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಶೆಡ್ ನಿರ್ಮಾಣದ ಒಟ್ಟು ವೆಚ್ಚ ಸಾಮಾನ್ಯವಾಗಿ 70,000ರಿಂದ 75,000 ನಡುವೆ ಇರುತ್ತದೆ. ಸಾಮಾನ್ಯ ವರ್ಗದ ಅರ್ಜಿದಾರರಿಗೆ ಸುಮಾರು 67,000ವರೆಗೆ ಸಬ್ಸಿಡಿ ಲಭ್ಯವಾಗುತ್ತೆ. SC ಮತ್ತು ST ಸಮುದಾಯದವರಿಗೆ ಇನ್ನಷ್ಟು ಪ್ರಮಾಣದ ನೆರವು ಸಿಗುವ ಸಾಧ್ಯತೆ ಇದೆ. ಹೆಚ್ಚುವರಿಯಾಗಿ ಬ್ಯಾಂಕ್ ಸಾಲಗಳೊಂದಿಗೆ ಸಂಯೋಜನೆ ಮಾಡಬಹುದಾಗಿದೆ. ಕೆಲವೆಡೆ ಸೌರಶಕ್ತಿ ವ್ಯವಸ್ಥೆ ಅಳವಡಿಕೆಗೆ ಪ್ರೋತ್ಸಾಹ ನೀಡಲಾಗುತ್ತದೆ. ಗಾಳಿ ಸಂಚಾರ, ನೀರು ಪೂರೈಕೆ ಮತ್ತು ಆಹಾರ ಸಂಗ್ರಹಣೆಗೆ ಪ್ರತ್ಯೇಕ ವ್ಯವಸ್ಥೆ ಒಳಗೊಂಡ ಆಧುನಿಕ ವಿನ್ಯಾಸದ ಶೆಡ್ಗಳನ್ನು ನಿರ್ಮಿಸಲು ಮಾರ್ಗಸೂಚಿಗಳನ್ನು ನೀಡಲಾಗುತ್ತೆ. ಅರ್ಹತೆಗಳ ವಿಷಯದಲ್ಲಿ ಅರ್ಜಿದಾರರು ಕರ್ನಾಟಕದ ಸ್ಥಾಯಿ ನಿವಾಸಿಯಾಗಿರಬೇಕು ಮತ್ತು ಕುರಿ ಅಥವಾ ಮೇಕೆ ಸಾಕಾಣಿಕೆಯಲ್ಲಿ ತೊಡಗಿಕೊಂಡಿರಬೇಕು. ಶೆಡ್ ನಿರ್ಮಾಣಕ್ಕೆ ಸೂಕ್ತ ಜಾಮೀನು ಅಥವಾ ಸ್ಥಳ ಹೊಂದಿರಬೇಕು. ಕಡಿಮೆ ಆದಾಯದ ಕುಟುಂಬಗಳಿಗೆ ಆದ್ಯತೆ ನೀಡಲಾಗುತ್ತದೆ. ನಿರುದ್ಯೋಗಿ ಯುವಕರು ಮತ್ತು ಮಹಿಳಾ ಕುರಿಗಾರರಿಗೆ ಹೆಚ್ಚಿನ ಬೆಂಬಲವನ್ನು ನೀಡಲಾಗುತ್ತೆ. ಇದರಿಂದ ಗ್ರಾಮೀಣ ಮಹಿಳೆಯರು ಸ್ವಾವಲಂಬಿಯಾಗಲು ಉತ್ತಮ ಅವಕಾಶ ಲಭ್ಯವಾಗಿದೆ. ಅರ್ಜಿ ಪ್ರಕ್ರಿಯೆ ಸರಳವಾಗಿದೆ. ಹತ್ತಿರದ ಪಶುವೈದ್ಯಕೀಯ ಕೇಂದ್ರ ಅಥವಾ ತಾಲೂಕು ಕಚೇರಿಗೆ ಭೇಟಿ ನೀಡಿ ಅರ್ಜಿ ಫಾರ್ಮ್ ಪಡೆಯಬಹುದು. ಆಧಾರ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ, ಜಾಮೀನು ದಾಖಲೆ, ಬ್ಯಾಂಕ್ ಖಾತೆ ವಿವರ ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಸಲ್ಲಿಸಬೇಕು. ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಅನುಮೋದನೆ ನೀಡುತ್ತಾರೆ. ಶೆಡ್ ನಿರ್ಮಾಣ ಪೂರ್ಣಗೊಂಡ ಬಳಿಕ ಸಬ್ಸಿಡಿ ಬಿಡುಗಡೆ ಮಾಡಲಾಗುತ್ತದೆ. ಡಿಜಿಟಲ್ ವಿಧಾನದಲ್ಲಿ ಅರ್ಜಿ ಸಲ್ಲಿಸಲು ಸೇವಾ ಸಿಂಧು ಪೋರ್ಟಲ್ ಮೂಲಕವೂ ಅವಕಾಶವಿದೆ. ಈ ಯೋಜನೆಯಿಂದ ಕುರಿಗಳ ಉತ್ಪಾದನೆ 20ರಿಂದ 30% ಹೆಚ್ಚುವ ಸಾಧ್ಯತೆ ಇದೆ. ರೋಗ ಪ್ರಮಾಣ ಕಡಿಮೆ ಆಗುವುದರಿಂದ ವೈದ್ಯಕೀಯ ವೆಚ್ಚವೂ ಕಡಿಮೆ ಆಗ್ತದೆ. ಕುಟುಂಬದ ಆದಾಯದಲ್ಲಿ ಸ್ಥಿರತೆ ಕಂಡು ಬಂದು ಗ್ರಾಮೀಣ ಉದ್ಯೋಗ ಸೃಷ್ಟಿಗೆ ಉತ್ತೇಜನ ಸಿಗುತ್ತದೆ. ಒಟ್ಟಾರೆಯಾಗಿ ಶೀಪ್ ಶೆಡ್ ಸಬ್ಸಿಡಿ ಸ್ಕೀಮ್ ಕೇವಲ ಶೆಡ್ ನಿರ್ಮಾಣಕ್ಕೆ ಸೀಮಿತವಲ್ಲ, ಇದು ಗ್ರಾಮೀಣ ಆರ್ಥಿಕತೆಯನ್ನ ಬಲಪಡಿಸುವ ಮಹತ್ವದ ಹೆಜ್ಜೆಯಾಗಿದೆ. ಸರಿಯಾದ ಯೋಜನೆ ಮತ್ತು ನೆರವಿನಿಂದ ಕುರಿ ಸಾಕಾಣಿಕೆಯನ್ನ ಲಾಭದಾಯಕ ಉದ್ಯಮವಾಗಿ ರೂಪಿಸಬಹುದು. ಅರ್ಹ ಕುರಿಗಾರರು ಈ ಅವಕಾಶಗಳನ್ನ ಸದುಪಯೋಗಿಸಿಕೊಂಡು ಆರ್ಥಿಕ ಸ್ವಾವಲಂಬನೆ ಸಾಧಿಸುವುದು ಸೂಕ್ತ.